ನಮಸ್ಕಾರ ಸ್ನೇಹಿತರೆ, ನಾನು ಸತೀಶ್. ನಮ್ಮ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿಯ ಆಪ್ಷನ್ ಸ್ಟ್ರಾಟಜಿನ ನೀವು ಪಾರ್ಟ್ ಟೈಮ್ ಟ್ರೇಡರ್ ಅಥವಾ ನೀವೇನೋ ಕೆಲಸ ಮಾಡ್ತಾ ಇದ್ದೀರಾ, ನಿಮಗೆ ಟ್ರೇಡಿಂಗು ನಿಮ್ಮ ಒಂದು ಏನಂತಾರೆ ಆಫೀಸ್ ಅವರ್ಸ್ ಕೊಡಕ್ ಆಗೋದಿಲ್ಲ ಟೈಮು ಅಂತ ಈ ರೀತಿ ಏನಾದ್ರು ಮೈಂಡ್ ಸೆಟ್ ಇತ್ತು ಅಂತ ಹೇಳಿದ್ರೆ ಜಸ್ಟ್ 5 ಮಿನಿಟ್ಸ್ ತಗೊಂಡು ನೀವು ಯಾವ ರೀತಿ ಒಂದು ಸ್ಟ್ರಾಟಜಿನ ಇಂಪ್ಲಿಮೆಂಟ್ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ. ಸೊ ನಾನು ನಿಮಗೆ ಬೆಟ್ ಮಾಡ್ತಾ ಇದ್ದೀನಿ, ಇದು ಜಸ್ಟ್ 5 ಮಿನಿಟ್ಸ್ ಅಷ್ಟೇ ತಗೊಳುತ್ತೆ. ಇನ್ ಕೇಸ್ ನಿಮಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಕೆಲವೊಂದು ದಿವಸ ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ ನಂತರ ನೀವು ಮಾಡಿದ್ರೆ ಪರ್ಫೆಕ್ಟ್ ಆಗಿ ವರ್ಕ್ ಆಗುತ್ತೆ. ಬಟ್ ಇದಕ್ಕೆ ಬೇಕಾಗಿರೋದು ನಿಮ್ಮ ಒಂದು ಪೇಷನ್ಸ್ ಮಾತ್ರ. ಓಕೆ, ಅದ್ರ ಜೊತೆಗೆ ಈ ಒಂದು ಸ್ಟ್ರಾಟಜಿ ಒಂದು ಇಂಟ್ರೊಡಕ್ಷನ್ ಕೊಟ್ಬಿಡ್ತೀನಿ. ಸುಮಾರು ಜನಕ್ಕೆ ಏನಂತ ಹೇಳಿದ್ರೆ ನನಗೆ ಇತ್ತೀಚೆಗೂ ಅಷ್ಟೇ ಸುಮಾರು ಜನ ನನ್ನ ಕೋರ್ಸ್ನ ಬೈ ಮಾಡಕ್ ಬರ್ತಾರೆ. ಸರ್ ನಮಗೆ ನಿಮ್ ಟೈಮಿಂಗ್ ಅಲ್ಲಿ ನಮಗೆ ಆಫೀಸ್ ಅವರ್ಸ್ ಇರೋದ್ರಿಂದ ನಾವು ಟ್ರೈನಿಂಗ್ ಅಟೆಂಡ್ ಮಾಡಕ್ ಹೋಗೋದಿಲ್ಲ, ಯಾವ ರೀತಿ ಮಾಡಬೇಕು ಅಂತ ಕೇಳ್ತಾರೆ. ಅವ್ರಿಗೋಸ್ಕರ ಡಿಸೈನ್ ಮಾಡಿರುವಂತ ಕೋರ್ಸ್ ಏನಂತ ಹೇಳಿದ್ರೆ ಈ ನಮ್ಮ ಸ್ಟಾಕ್ ಮಾರ್ಕೆಟ್ ಬೇಸಿಕ್ ಕೋರ್ಸ್, ಅದ್ರ ಜೊತೆಗೆ ಆಪ್ಷನ್ ಸೆಲ್ಲಿಂಗ್ ಕೋರ್ಸ್. ಅವ್ರು ಯಾವಾಗ ಬೇಕಾದ್ರೂ ನೋಡ್ಕೊಬಹುದು. ಓಕೆ, ಇದು ಮಾಡಿದ್ಮೇಲೆ ಸಹ ಸುಮಾರು ಜನಕ್ಕೆ ಟೈಮ್ ಇಲ್ಲ ಅಂತ ಹೇಳ್ತಾರೆ. ಸೊ ಬೇರೆ ಬೇರೆ ರೀಸನ್ ಇಂದ ಟೈಮ್ ಇರ್ಲಿಕ್ಕಿಲ್ಲ. ಅದು ಒನ್ ಆಫ್ ದಿ ರೀಸನ್ ಈ ಒಂದು ಸ್ಟ್ರಾಟಜಿ ನಿಮ್ ಜೊತೆ ಶೇರ್ ಮಾಡ್ತಿರೋಂತ ಪರ್ಪಸ್. ಅದ್ರ ಜೊತೆಗೆ ಸುಮಾರು ಜನಕ್ಕೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇಂಟ್ರೆಸ್ಟ್ ಇರುತ್ತೆ, ಬಟ್ ಒಂದು ರೈಟ್ ಸೆಟ್ ಆಫ್ ನಾಲೆಜ್ ಆಗಿರ್ಬೋದು, ರೈಟ್ ಸೆಟ್ ಆಫ್ ಒಂದು ಮೈಂಡ್ ಸೆಟ್ ಆಗಿರ್ಬೋದು ಇರೋದಿಲ್ಲ. ಅದ್ರ ಜೊತೆಗೆ ಸುಮಾರು ಜನಕ್ಕೆ ನೋಡ್ತೀನಿ, ಎಷ್ಟೇ ಅವ್ರ ಕ್ಯಾಂಡಲ್ ಸ್ಟಿಕ್ಸ್ ಒಂದು ಚಾರ್ಟ್ ಏನೇ ರೀತಿಯಾದ ಮಾಡಿದ್ರು ಅವ್ರಿಗೆ ಒಂದು ಟೆಕ್ನಿಕಲ್ ನಾಲೆಜ್ ಅಷ್ಟಕ್ಕಷ್ಟೇ ಅಂತ ಹೇಳ್ಬೋದು. ಸೊ ಅವ್ರು ತಪ್ಪಂತಲ್ಲ, ಒಬ್ಬೊಬ್ರು ಒಂದೊಂದು ರೀತಿ ಇರ್ತಾರೆ. ಕೆಲವರು ಬೇಗ ಕಲಿತಾರೆ, ಕೆಲವೊಬ್ರು ಲೇಟ್ ಆಗಿ ಕಲಿತಾರೆ, ಕೆಲವೊಬ್ಬರಿಗೆ ಕಲಿಯಕ್ ಬರೋದಿಲ್ಲ. ಇವಾಗ ನೀವು ನನ್ನ ಕೇಳಿದ್ರೆ ನನಗೆ ಮ್ಯಾಥಮೆಟಿಕ್ಸ್ ಅಥವಾ ಗಣಿತ ನಂಗೆ ಅಷ್ಟು ಬರೋದೇ ಇಲ್ಲ ಅಂತ ಹೇಳ್ಬೋದು. ಸೊ ಅವರ ಒಂದು ಸ್ಟ್ರೆಂತ್ ವೀಕ್ನೆಸ್ ಇದ್ದೇ ಇರುತ್ತೆ. ಅದರ ಪರ್ಪಸ್ಗೋಸ್ಕರ ಈ ಒಂದು ಸ್ಟ್ರಾಟಜಿ ಪರ್ಫೆಕ್ಟ್ ಆಗಿ ವರ್ಕ್ ಆಗುತ್ತೆ. ಅದ್ರ ಜೊತೆಗೆ ವರ್ಕಿಂಗ್ ಪ್ರೊಫೆಷನಲ್ಸ್ ಸುಮಾರು ಜನ ಬೆಳಿಗ್ಗೆ ಒಂದು 8:30 9 ಗಂಟೆಗೆ ಮನೆ ಬಿಡ್ತಾರೆ. ಜೊತೆಗೆ ಸಂಜೆ ಒಂದು 7 8 ಗಂಟೆಗೆ ಬರೋದ್ರಿಂದ ಈ ಒಂದು ಮಾರ್ಕೆಟ್ ಅವರ್ಸ್ ಅವ್ರಿಗೆ ಟೈಮು ಕೊಡೋದಿಲ್ಲ ಬಿಕಾಸ್ ಆಫ್ ದಿ ವರ್ಕಿಂಗ್ ಟೈಮಿಂಗ್. ಸೊ ಅದಕ್ಕೋಸ್ಕರ ಈ ಒಂದು ಸ್ಟ್ರಾಟಜಿ ವರ್ಕಿಂಗ್ ಪ್ರೊಫೆಷನಲ್ಸ್ಗೆ ಬೆಸ್ಟ್ ಆಗಿ ವರ್ಕ್ ಆಗುತ್ತೆ. ಅದ್ರ ಜೊತೆಗೆ ಈ ಒಂದು ಸ್ಟ್ರಾಟಜಿ ಎಕ್ಸಿಕ್ಯೂಷನ್ ಮಾಡುವಂತ ಟೈಮ್ ಅಂದ್ರೆ ಜಸ್ಟ್ 5 ಮಿನಿಟ್ಸ್ ಅಷ್ಟೇ. ನೀವು ಎಕ್ಸ್ಪೀರಿಯನ್ಸ್ ಆಗ್ತಾ 2 to 3 ಮಿನಿಟ್ಸ್ ಅಷ್ಟೇ ತಗೊಳುತ್ತೆ. ಸೊ ಇದು ಒನ್ ಆಫ್ ದಿ ರೀಸನ್. ಸೊ ನೆಕ್ಸ್ಟ್ ಬಂದು ಈ ಸ್ಟ್ರಾಟಜಿ ಅಂತ ಹೇಳಿದ್ರೆ ಸುಮಾರು ಗೊತ್ತಿರುವಂತ ಸ್ಟ್ರಾಟಜಿ ಅಂತ ಹೇಳಿದ್ರೆ ಈ ಶಾರ್ಟ್ ಸ್ಟ್ರಾಡಲ್. ಸೊ ಆಪ್ಷನ್ಸ್ ಅಂತ ಹೇಳಿದ್ರೆ ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿ ನಮ್ಮ ಸುಮಾರು ರೀಟೇಲರ್ಸ್ಗೆ ಬೈ ಮಾಡೋಕೆ ಮೈಂಡ್ ಸೆಟ್ ಇರುತ್ತೆ. ಬಟ್ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ಸೆಲ್ ಮಾಡೋದ್ರಿಂದ ಸಹ ನೀವು ಹಣ ಮಾಡ್ಬೋದು. ಅದಕ್ಕೆ ಬೇಕಾಗಿರೋದು ಜಸ್ಟ್ ಒಂದು ಸೆಟ್ ಆಫ್ ಸ್ಕಿಲ್ಸ್ ಮಾತ್ರ. ಓಕೆ, ಸೊ ಈ ಒಂದು ಸ್ಟ್ರಾಟಜಿ ಮುಖಾಂತರ ನೀವು ಏನ್ ಮಾಡ್ತೀರಾ ಅಂದ್ರೆ ಒಂದು ಪಿ ಅಥವಾ ಪುಟ್ ಆಪ್ಷನ್, ಇನ್ನೊಂದು ಬಂದು ಸಿ ಅಥವಾ ಕಾಲ್ ಆಪ್ಷನ್. ನೀವು ಅಟ್ ಮನಿ ನೀವೇನ್ ಮಾಡ್ತೀರಾ ಅದನ್ನ ಸೆಲ್ ಮಾಡ್ತೀರಾ. ನಿಮ್ಗೆ ವೋಲಟಿಲಿಟಿ ಬೇರ್ ಮಾಡಕ್ಕೆ ಏನಾದ್ರು ಆಗ್ತಿದೆ ಅಂತ ಹೇಳಿದ್ರೆ ನೀವು ಬ್ಯಾಂಕ್ ನಿಫ್ಟಿಗೆ ಹೋಗ್ಬೋದು. ಇಲ್ಲ ವೋಲಟಿಲಿಟಿ ತುಂಬಾ ಇದೆ, ನನಗೆ ಟೆನ್ಷನ್ ಆಗ್ತಿದೆ, ಸ್ಕ್ರೀನ್ ನೋಡೋದ್ರಿಂದ ಟೆನ್ಷನ್ ಅಂತ ಏನಾದ್ರು ಇತ್ತಂದ್ರೆ ನಿಫ್ಟಿಗೆ ಹೋಗ್ಬೋದು. ಬಟ್ ನೆನ್ಪಿಟ್ಕೊಳ್ಳಿ, ಈ ಒಂದು ಸ್ಟ್ರಾಟಜಿಯಲ್ಲಿ ಏನಂತ ಹೇಳಿದ್ರೆ ನೀವು ಆರ್ಡರ್ನ ಎಕ್ಸಿಕ್ಯೂಟ್ ಮಾಡ್ಕೊಂಡು ಸ್ಟಾಪ್ ಲಾಸ್ ಪ್ಲೇಸ್ ಮಾಡಿ ನಿಮ್ಮ ಒಂದು ಟ್ರೇಡಿಂಗ್ ಟರ್ಮಿನಲ್ ನ ಕ್ಲೋಸ್ ಮಾಡ್ತಾರ. ಯಾವುದೇ ಒಂದು ಕಾರಣಕ್ಕೂ ಸೆಂಟ್ರಲಿ ಸ್ಟಾಪ್ ಲಾಸ್ ನ ಎಕ್ಸಿಕ್ಯೂಟ್ ಮಾಡೋದಾಗ್ಬೋದು, ಕ್ಯಾನ್ಸಲ್ ಮಾಡೋದಾಗ್ಬೋದು, ಈ ರೀತಿ ಒಂದು ಮೈಂಡ್ ಸೆಟ್ ನ ನೀವು ತೆಗೆದಾಕ್ಬೇಕು. ಡಿಸಿಪ್ಲಿನ್ ಆಗಿ ಮಾಡಿದ್ರೆ ಮಾತ್ರ ಈ ಸ್ಟ್ರಾಟಜಿ ವರ್ಕ್ ಆಗುತ್ತೆ. ಬಿಕಾಸ್ ಬ್ಯಾಕ್ ಟೆಸ್ಟಿಂಗ್ ಸಹ ತೋರಿಸ್ತಿದ್ದೀನಿ. ಓಕೆ, ಅದ್ರ ಜೊತೆಗೆ ಈ ಒಂದು ಸ್ಟ್ರಾಟಜಿ ಒಂದು ಎಂಟ್ರಿ ಎಕ್ಸಿಟ್ ಮತ್ತು ಸ್ಟಾಪ್ ಲಾಸ್ ಏನಂತಂದ್ರೆ 9:30 ಅಥವಾ ಬೆಳಿಗ್ಗೆ 9:30ಗೆ ಮಾರ್ಕೆಟ್ ಸ್ಟೆಬಿಲೈಸ್ ಆಗುತ್ತೆ. ಮಾರ್ಕೆಟ್ ಸ್ಪಾಟ್ ಏನಿದೆ ಅಂತ ಚೆಕ್ ಮಾಡ್ಕೊಳ್ಳೋದು ನಾನು ನಿಮಗೆ ಏಂಜಲ್ ಒನ್ ಬ್ರೋಕಿಂಗ್ ಅಲ್ಲಿ ಸಹ ತೋರಿಸ್ತೀನಿ. ಏನಾದ್ರು ಟ್ರೇಡಿಂಗ್ ಅಕೌಂಟ್ ಇಲ್ಲ ಅಂತ ಹೇಳಿದ್ರೆ ಏಂಜಲ್ ಜೆರೋದಾ ಮತ್ತೆ ಅಪ್ ಸ್ಟಾಕ್ ಅಲ್ಲಿ ಸಹ ಫ್ರೀ ಆಗಿ ಅಕೌಂಟ್ ಓಪನ್ ಮಾಡಬಹುದು. ಡಿಸ್ಕ್ರಿಪ್ಷನ್ ಲಿಂಕ್ ಇದೆ. ಜೆರೋದಾ 200 rupees ಚಾರ್ಜಸ್ ಮಾಡ್ತಾರೆ, ನೋಡ್ಕೊಂಡು ನೀವು ಓಪನ್ ಮಾಡಬಹುದು. ನನ್ನ ಟೆಲಿಗ್ರಾಮ್ ಚಾನಲ್ಗೆ ಸಹ ಫ್ರೀ ಆಗಿ ಜಾಯ್ನ್ ಆಗ್ಬೋದು. ಓಕೆ, ಸೊ ಈ ಒಂದು 9:30ಗೆ ನೀವು ಮಾರ್ಕೆಟ್ ನ ಓಪನ್ ಮಾಡಿ ಸ್ಪಾಟ್ ಪ್ರೈಸ್ ಎಷ್ಟು ಚೆಕ್ ಮಾಡಿ, ಪಿ ಮತ್ತೆ ಸಿ ನ ಸೆಲೆಕ್ಷನ್ ಮಾಡಿ, ಕರೆಂಟ್ ಮಾರ್ಕೆಟ್ ಪ್ರೈಸ್ ಏನಿದೆ ಅದ್ರ ಬೇಸಿಸ್ ಮೇಲೆ ನೀವು ಎಕ್ಸಿಕ್ಯೂಟ್ ಮಾಡಿ ಸೆಲ್ ಮಾಡಿ. ಇಷ್ಟೇ. ಅದ್ರ ಜೊತೆಗೆ ನೀವು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಎಷ್ಟು ಟೈಮ್ ಹಿಡಿಸ್ಬೋದು ಅಂತ. ಅದ್ರ ಜೊತೆಗೆ ಎಂಟ್ರಿ 9:30 ನೀವು ತಗೊಂತೀರಾ. ಅದ್ರ ಜೊತೆಗೆ ಎಕ್ಸಿಟ್ ಬಂದು 2:40 ಮಧ್ಯಾಹ್ನ 14:40 IST ಟೈಮಿಂಗ್ ನೋಡಿದ್ರೆ, ಇಂಟರ್ನ್ಯಾಷನಲ್ ಟೈಮಿಂಗ್ ನೋಡಿದ್ರೆ ಆ ಒಂದು ಟೈಮಲ್ಲಿ ನೀವು ಯಾವುದೇ ಒಂದು ಕಾರಣಕ್ಕೂ 1 ನಿಮಿಷ ಸಹ ನೀವು ಎಕ್ಸ್ಟ್ರಾ ತಗೊಳಕ್ ಹೋಗ್ಬಾರ್ದು. ಬಿಕಾಸ್ ಆಫ್ ದಿ ಹೈಲಿ ವಾಲಟಿಲಿಟಿ. ಅದಾದ್ಮೇಲೆ ಬರೋದ್ರಿಂದ ಸ್ವಲ್ಪ ಟೆನ್ಷನ್ ಇರುತ್ತೆ. ಇಲ್ಲ ಸತೀಶ್ ಅವರೇ, ಅದು ಸಹ ನಂಗೆ ವೆಯ್ಟ್ ಮಾಡಕ್ಕೆ ಇಷ್ಟ, ನಂಗೆ ಇನ್ನೂ ಬೇಗನ ಕ್ಲೋಸ್ ಮಾಡ್ಕೊಂತಿದ್ರೆ ಸಹ ನೀವು ಮಾಡ್ಕೋಬಹುದು. ಬಟ್ ಅದಕ್ಕೆ ನೀವು ಬ್ಯಾಕ್ ಟೆಸ್ಟಿಂಗ್ ಮಾಡ್ಬೇಕಾಗುತ್ತೆ. ನಾನು ನನ್ನ ಸ್ಟ್ರಾಟಜಿ ಪ್ರಕಾರ 9:30ಗೆ ನೀವು ಎಂಟರ್ ಆಗ್ತೀರಾ, 2:40ಕ್ಕೆ ನೀವು ಎಕ್ಸಿಟ್ ಆಗ್ತೀರಾ. ಇದು ನನ್ನ ಸ್ಟ್ರಾಟಜಿ. ಇಲ್ಲ ನೀವು 3:30 ಗಂಟೆ ಇಟ್ಕೊಂತೀನಿ ಅಂತ ಹೇಳಿದ್ರು ಇಟ್ಕೊಬಹುದು. ಅದು ನಿಮ್ಮ ಒಂದು ರಿಸ್ಕ್ ಅಪಿಟೇಟ್ ಬೇಸಿಸ್ ಮೇಲೆ. ಅದ್ರ ಜೊತೆಗೆ ಸ್ಟಾಪ್ ಲಾಸ್ ಆಬ್ವಿಯಸ್ ಏನಂದ್ರೆ ನೀವು ಸೆಲ್ ಮಾಡಿದ್ರೆ ಅನ್ಲಿಮಿಟೆಡ್ ಲಾಸ್ ಇದ್ದೇ ಇರುತ್ತೆ. ಅದನ್ನ ಪ್ರೊಟೆಕ್ಟ್ ಮಾಡೋ ಪರ್ಪಸ್ಗೋಸ್ಕರ ನೀವೇನ್ ಮಾಡ್ತೀರಾ ಅಂದ್ರೆ ಎರಡು ಸಿಇ ಮತ್ತೆ ಪಿ ಒಂದು ಪ್ರೈಸ್ಗಳು, ಸ್ಪಾಟ್ ಪ್ರೈಸ್ ಅಥವಾ ಅದು ಕರೆಂಟ್ ಮಾರ್ಕೆಟ್ ಪ್ರೈಸ್ ಏನ್ ನೀವು ಎಕ್ಸಿಕ್ಯೂಟ್ ಮಾಡಿರ್ತಾರೆ, 100 ರೂಪಾಯಿ ಮಾಡಿರ್ತಾರೆ ಅಂದ್ರೆ 30% ಅಂದ್ರೆ 30 ಅಥವಾ 130 ರೂಪಾಯಿ ನಿಮ್ಮ ಸ್ಟಾಪ್ ಲಾಸ್ ಆಗುತ್ತೆ. ಇದು 2 ಲೆಗ್ ನೀವು ಮ್ಯಾನ್ಯುಯಲ್ ಎಕ್ಸಿಕ್ಯೂಟ್ ಮಾಡಲೇಬೇಕು ಅಥವಾ ಇಡ್ಲೇಬೇಕಾಗುತ್ತೆ. ನೆಕ್ಸ್ಟ್ ಬಂದು ಟೆಕ್ನಿಕಲ್ ನಾಲೆಜ್ ಏನ್ ಬೇಕಾದ್ರೆ ಝೀರೋ ಟೆಕ್ನಿಕಲ್ ನಾಲೆಜ್ ಸ್ನೇಹಿತರೆ. ಯಾವುದೇ ರೀತಿ ಟೆನ್ಷನ್ ಮಾಡ್ಕೊಂಬೇಡಿ. ಮಾರ್ಕೆಟ್ ಅಪ್ ಹೋಗ್ತಿದೆ, ಆ ಇಂಡಿಕೇಟರ್ ಈ ಇಂಡಿಕೇಟರ್ ಸುಮಾರು ಏನೇನೋ ಇಂಡಿಕೇಟರ್ಗಳು ಹೇಳ್ತಾರಲ್ಲ, ಒಂದು ಬಾಲಿಂಗರ್ ಬ್ಯಾಂಡ್ಸ್ ಆಗಿರ್ಬೋದು, ಮತ್ತೆ ಒಂದು ಕ್ಲೌಡ್ ಅಂತ ಏನೋ ಒಂದು ಈ ರೀತಿ ಸುಮಾರು ಒಂದು ಇಂಡಿಕೇಟರ್ಸ್ ಗಳಿದ್ರು ಸಹ ನೀವು ಯಾವುದೇ ಒಂದು ಇಂಡಿಕೇಟರ್ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ. ನಾನು ಹೇಳಿರೋಂಥ ರೂಲ್ಸ್ ನ ಜಸ್ಟ್ ಎಕ್ಸಿಕ್ಯೂಟ್ ಮಾಡಿ. ಬಿಕಾಸ್ ನಾನು ಒಂದು ಬ್ಯಾಕ್ ಟೆಸ್ಟಿಂಗ್ ರಿಸಲ್ಟ್ ಸಹ ತೋರಿಸಿದ್ರೆ 1 ವರ್ಷದಲ್ಲಿ ಯಾವ ರೀತಿಯ ಒಂದು ಸ್ಟ್ರಾಟಜಿ ವರ್ಕ್ ಆಗುತ್ತೆ, ಪರ್ಫೆಕ್ಟ್ ಆಗಿ ವರ್ಕ್ ಆಗ್ತದೆ. ಈ ಒಂದು ಸ್ಟ್ರಾಟಜಿಯಲ್ಲಿ ನಾನು ಯಾವುದೇ ರೀತಿ ಟೆಕ್ನಿಕಲ್ ಯೂಸ್ ಮಾಡೇ ಇಲ್ಲ.
ಓಕೆ, ನೆಕ್ಸ್ಟ್ ಬಂತು ಹೌ ಟು ಎಕ್ಸಿಕ್ಯೂಟ್ ಅಂತ ಹೇಳಿದ್ರೆ, ನೀವೇನಾದ್ರು ಜೆರಾದಾನ ಯೂಸ್ ಮಾಡ್ತಿದ್ರೆ ನಿಮಗೆ ಬ್ಯಾಸ್ಕೆಟ್ ಆರ್ಡರ್ ಆಲ್ರೆಡಿ ಅವೈಲೇಬಲ್ ಇರುತ್ತೆ. ಅಪ್ಸ್ಟಾಕ್ ಇದ್ರೂ ಸಹ ನಿಮಗೆ ಬ್ಯಾಸ್ಕೆಟ್ ಆರ್ಡರ್ ಅವೈಲೇಬಲ್ ಇರುತ್ತೆ. ಅಂದ್ರೆ ಬ್ಯಾಸ್ಕೆಟ್ ಆರ್ಡರ್ 2 ಆರ್ಡರ್ ಒಂದೇ ಸಲ ಎಕ್ಸಿಕ್ಯೂಟ್ ಮಾಡುವಂತ ಒಂದು ಫೀಚರ್. ಸೊ ನೀವು ಏಂಜಲ್ ಮಾಡ್ತಿದ್ರಾ ಇಲ್ಲ ನಿಮ್ಮ ಬೇರೆ ಬ್ರೋಕರ್ ಅಲ್ಲಿ ಮಾಡ್ತಿದ್ರೆ 1 by 1 ಮಾಡಿ, ಬಟ್ ಫಾಸ್ಟ್ ಮಾಡೋದನ್ನ ಸ್ವಲ್ಪ ಕಲೀರಿ. ಓಕೆ, ನೆಕ್ಸ್ಟ್ ಬಂದು ಮಾರ್ಜಿನ್ ಎಷ್ಟು ಬೇಕು ಅಂತ ಹೇಳಿದ್ರೆ ಅಪ್ರಾಕ್ಸಿಮೇಟ್ಲಿ. ಸೊ ಅಪ್ರಾಕ್ಸಿಮೇಟ್ಲಿ ಏನಂತ ಹೇಳಿದ್ರೆ 1.5 1,70,000 ರೂಪಾಯಿ ಗಂಟೆ ನೀವು ಮಾರ್ಜಿನ್ ಇಟ್ಟರೆ ಸಾಕು. ಅದಕ್ಕಿಂತ ಕಡಿಮೆನೇ ತಗೊಳುತ್ತೆ, ಬಟ್ ಎಕ್ಸ್ಟ್ರಾ ಆಡೋದ್ರಿಂದ ಏನು ಲಾಸ್ ಏನಾಗೋದಿಲ್ಲ, ಅದಕ್ಕೋಸ್ಕರ ಹೇಳ್ತಾರೆ. ಓಕೆ, ಸೊ ಈ ಒಂದು ಸ್ಟ್ರಾಟಜಿ ಒಂದು ಬ್ಯಾಕ್ ಟೆಸ್ಟಿಂಗ್, ಓಕೆ, ನಿಮಗೆ ಮಾರ್ಜಿನ್ ಸಹ ತೋರಿಸ್ಬಿಡ್ತೀನಿ, ನಿಮ್ಗೊಂದು ಐಡಿಯಾ ಸಹ ಬರುತ್ತೆ. ಸೊ Zerodha ಮಾರ್ಜಿನ್ ಕ್ಯಾಲ್ಕುಲೇಟರ್ ನೋಡಿ, ಗೂಗಲ್ ಅಲ್ಲಿ ಸರ್ಚ್ ಮಾಡ್ತಾ ಇದೀನಿ, ನಿಮಗೆ ಡೈರೆಕ್ಟ್ ಆಗಿ ಚೆಕ್ ಮಾಡ್ತಾ ಇದೀನಿ, ಯಾವುದೇ ರೀತಿಯ ಒಂದು ಟೆನ್ಷನ್ ಇರಬಾರ್ದು ಅಂತಕ್ಕೆ. ಸೊ ಆಪ್ಷನ್ ಸೆಲೆಕ್ಷನ್ ಮಾಡ್ತಾ ಇದೀನಿ. ಸೊ ನಿಫ್ಟಿ ಎಲ್ಲ ಚೆಕ್ ಮಾಡೋಣ, ನಿಫ್ಟಿ ಬ್ಯಾಂಕ್ ನಿಫ್ಟಿ ಮೋರಲ್ಲೆಸ್ ನೀವು ಒಂದೇ ಒಂದು ಎಂತ ಒಂದು ಆಡ್. ಓಕೆ, ಸಾರಿ ಫ್ಯೂಚರ್ಸ್ ಆಡ್ ಮಾಡ್ಬಿಟ್ನಾ, ನಿಮಿಷ. ಸೊ ನೀವು ಎರಡು ಒಂದೇ ಸೀಟ್ ಎಕ್ಸಿಕ್ಯೂಟ್ ಮಾಡೋದ್ರಿಂದ ಯಾವುದೇ ರೀತಿ ಟೆನ್ಷನ್ ಆಗೋದಿಲ್ಲ. ನೀವು ಯಾವುದೇ ರೀತಿ 18,300 ಹಾಕ್ತೀನಿ ಜಸ್ಟ್ ಆಸ್ ಆಫ್ ನೌ. ಓಕೆ, ಸೊ ಕಾಲ್ಸ್ ನ ಶಾರ್ಟ್ ಮಾಡ್ತಾ ಇದೀನಿ, ಅದೇ ರೀತಿ ಪುಟ್ ನ ಸಹ ನಾನು ಸೆಲ್ ಮಾಡ್ತಾ ಇದೀನಿ. ನೋಡಬಹುದು ಮಾರ್ಜಿನ್ ಹತ್ರ 1,22,000. ಇದು ನಾನು ಮಂತ್ಲಿ ತಗೊಂತಿರೋದು, ವೀಕ್ಲಿ ಆದ್ರೆ ನಿಮ್ಗೆ ಇನ್ನೂ ಕಡಿಮೆ ಆಗುತ್ತೆ. ಬಟ್ ಅದ್ರ 1.5 ಇಂದ 1,70,000 ರೂಪಾಯಿ ಅಂತ ಇಟ್ಕೊಳ್ಳಿ, ಜಸ್ಟ್ ಒಂದು ಅಪ್ರಾಕ್ಸಿಮೇಟ್ ಪರ್ಪಸ್. ಬಿಕಾಸ್ ಕೆಲವೊಂದು ಟೈಮು ಪೀಕ್ ಮಾರ್ಜಿನ್ ಏನಾದ್ರು ಇನ್ಕ್ರೀಸ್ ಆಯ್ತು ಅಂದ್ರೆ ನಿಮ್ಗೆ ಲಾಸ್ ಆಗುವಂತ ಚಾನ್ಸಸ್ ಅಥವಾ ಪೆನಾಲ್ಟಿ ಬೀಳೋ ಚಾನ್ಸಸ್ ಸ್ವಲ್ಪ ಎಕ್ಸ್ಟ್ರಾ ನಿಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಏನಾಗೋದಿಲ್ಲ. ಓಕೆ, ನೆಕ್ಸ್ಟ್ ಈ ಒಂದು ಸ್ಟ್ರಾಟಜಿನ ಸತೀಶ್ ನೀವು ಬ್ಯಾಕ್ ಟೆಸ್ಟಿಂಗ್ ಮಾಡಿದ್ದೀರಾ, ನೀವು ಹೆಂಗೆ ಏನು ಅಂತ ಹೇಳಿದ್ರೆ, ಎಸ್, 1 ವರ್ಷದ ಬ್ಯಾಕ್ ಟೆಸ್ಟಿಂಗ್ ಮಾಡ್ಬೋದು. ನೋಡಿ, ನೀವು ಲಾಸ್ಟ್ ಇಯರ್ February 1st 2021 ಇಂದ 16th ಅಥವಾ ಆಲ್ಮೋಸ್ಟ್ 14th ಕಂಡ ನಾನು ಎಕ್ಸಿಕ್ಯೂಟ್ ಮಾಡಿದ್ದೀನಿ ಈ ಒಂದು ಬ್ಯಾಕ್ ಟೆಸ್ಟಿಂಗ್ ರಿಸಲ್ಟ್ ಅಲ್ಲಿ. ನೀವು ನೋಡಬಹುದು ಈ ಒಂದು ಸ್ಟ್ರಾಟಜಿಯಲ್ಲಿ ಬಂದಿರುವಂತ ಅಮೌಂಟ್ ಬಂದು 1,29,000. ಸೊ ಅದರಲ್ಲಿ ನೀವು ಆಲ್ಮೋಸ್ಟ್ ಒಂದು 20,000 ಬ್ರೋಕರೇಜ್ ಟ್ಯಾಕ್ಸಸ್ ಅದು ಇದು ತೆಗೆದುಹಾಕಲು ಸಹ ಹತ್ರ 1 ಲಕ್ಷ ರೂಪಾಯಿ ಮಾಡ್ಬೋದು ವಿತ್ ಇನ್ವೆಸ್ಟ್ಮೆಂಟ್ ಆಫ್ 1.5 lakh. ಸೊ ನೀವು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಹತ್ರ 70-75% ಪ್ರಾಫಿಟ್ ಬರ್ತಿದೆ ಜಸ್ಟ್ 1 year ಅಲ್ಲಿ. ನೀವು ಯಾವ್ದೋ ಬ್ಯಾಂಕ್ ಅಲ್ಲಿ ಇಟ್ಟರು ನಿಮ್ಗೆ ಬರೋದು 5-6% ಅಥವಾ 10% ಅನ್ಕೊಳ್ಳಿ. ಬಟ್ ಈ ಒಂದು ಸ್ಟ್ರಾಟಜಿಯಲ್ಲಿ ಬರ್ತಿರುವಂತ ಅಮೌಂಟ್ ಬಂದು ಹತ್ರ 70% ಪ್ರಾಫಿಟ್. ಓಕೆ, ಸುಮಾರು ಜನಕ್ಕೆ ಇನ್ನೊಂದು ಅಂದ್ರೆ ಸ್ಟ್ರಾಟಜಿ ಅಂತಂದ್ರೆ ಅವ್ರಿಗೆ ಅಕ್ಯುರೇಸಿ ಚೆನ್ನಾಗಿ ಬೇಕು. ನನಗೆ ಈಗಲೂ ಸಹ ಸುಮಾರು ಜನ ಕೇಳ್ತಾರೆ, ಸರ್ ನಿಮ್ಮ ಒಂದು ಕೋರ್ಸ್ ಸ್ಟ್ರಾಟಜಿ ಎಕ್ಸ್ಪ್ಲೈನ್ ಮಾಡಿದೀನಿ ಅಂದ್ರೆ ಅದರ ಅಕ್ಯುರೇಸಿ ಏನು ಅಂತ ಕೇಳ್ತಾರೆ. ನಾವು ಅಕ್ಯುರೇಸಿ ಬಗ್ಗೆ ತಲೆನೇ ಕೆಡ್ಸ್ಕೊಂಡ್ಬಾರ್ದು ಸ್ನೇಹಿತರೆ. ನಾವು ತಲೆ ಕೆಡ್ಸ್ಕೊಂತ ಒಂದೇ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂತ ಹೇಳಿದ್ರೆ ರಿಸ್ಕ್ ಮ್ಯಾನೇಜ್ಮೆಂಟ್. ಅದನ್ನ ನೀವು ಫಾಲೋ ಮಾಡಿದ್ರೆ ಎಲ್ಲಾ ಸ್ಟ್ರಾಟಜಿನೂ ನಿಮಗೆ 50-60% ಕೊಟ್ಟರೆ ಆರಾಮಾಗಿ ಪ್ರಾಫಿಟ್ ಮಾಡ್ಬೋದು. ಈ ಒಂದು ಸ್ಟ್ರಾಟಜಿ ಮುಖಾಂತರ ನಿಮ್ಗೆ ಹತ್ರ ಒಂದು 70% ಒಂದು ಸಕ್ಸಸ್ ರೇಟ್ ಇರೋದ್ರಿಂದ ನೀವು ನೋಡ್ಬೋದು ಆವರೇಜ್ ಪ್ರಾಫಿಟ್ 1,300 ಇದೆ, ಆವರೇಜ್ ಲಾಸ್ ಬಂದು 1,500. ನೀವು ಪ್ರಾಫಿಟ್ ಲಾಸ್ ನೋಡಿ ಸುಮಾರು ವೇರಿಯೇಷನ್ಸ್ ಇದೆ, ಅರೌಂಡ್ 100-200 rupees ಡಿಫ್ರೆನ್ಸ್ ಇದೆ. ಅದ್ರ ಜೊತೆಗೆ ಬ್ಯಾಕ್ ಟು ಬ್ಯಾಕ್ ಪ್ರಾಫಿಟ್ ಎಷ್ಟು ಬಂದಿದೆ ಅಂದ್ರೆ 11, ಅಂದ್ರೆ ಕಂಟಿನ್ಯೂಸ್ 11 ದಿವಸ ಪ್ರಾಫಿಟ್, ಕಂಟಿನ್ಯೂಸ್ 3 ದಿವಸ ಲಾಸ್ ಬಂದಿದೆ. ಸೊ ರಿಸ್ಕ್ ಒಂದು ಟ್ರೇಡ್ ತಗೊಂಡ್ರೆ ಅದರ ರಿಸ್ಕ್ ಬಂದು 1.5-2%. ಅದ್ರ ಜೊತೆಗೆ ಡ್ರಾಡೌನ್ ಅಂದ್ರೆ ಯಾವುದೋ ಒಂದು ಸಿಚುವೇಶನ್ಸ್ ಏನೋ ಒಂದು ಮಾರ್ಕೆಟ್ ಪ್ರಾಬ್ಲಮ್ ಆಗಿ ಕೊಲಾಪ್ಸ್ ಆಗಿ ಏನೋ ಒಂದು ಆಯ್ತು ಅಂದ್ರೆ ಆ ಒಂದು ಟೈಮಲ್ಲಿ ನಿಮಗೆ ಒಂದು ಮ್ಯಾಕ್ಸಿಮಮ್ ಲಾಸ್ ಏನೋ ಒಂದು ಟೈಮಲ್ಲಿ ಏನಾಗಿತ್ತು ಅಂದ್ರೆ 10,300 ರೂಪಾಯಿ. ಬಟ್ ದಟ್ಸ್ ಓಕೆ, ಇಟ್ಸ್ ಪಾರ್ಟ್ ಆಫ್ ಗೇಮ್, ಯು ಕ್ಯಾನಾಟ್ ಎಸ್ಕೇಪ್. ಅದ್ರ ಜೊತೆಗೆ ಮ್ಯಾಕ್ಸಿಮಮ್ ಪ್ರಾಫಿಟ್ ನೋಡಿದ್ರೆ 6,200 ಇದೆ, ಮ್ಯಾಕ್ಸಿಮಮ್ ಲಾಸ್ ಬಂದು 4,358 ಇದೆ. ಓಕೆ, ನೋಡಿ ಎಷ್ಟು ನೀಟ್ ಆಗಿದೆಲ್ಲ. ಅದ್ರ ಜೊತೆಗೆ ಈ ಒಂದು ಸ್ಟ್ರಾಟಜಿಯಲ್ಲಿ ಎಷ್ಟು ಸ್ಟ್ರಾಟಜಿ ನೀವು ಅಥವಾ ಎಷ್ಟೊಂದು ಆರ್ಡರ್ಗಳನ್ನ ಎಕ್ಸಿಕ್ಯೂಟ್ ಮಾಡಿದ್ರೆ ಅದ್ರಲ್ಲಿ ಎಷ್ಟು ಮಿಸ್ ಆಗಿದೆ, ಅದ್ರ ಜೊತೆಗೆ ಮ್ಯಾಕ್ಸಿಮಮ್ ಪ್ರಾಫಿಟ್ಗಳು ಎಷ್ಟು ಬಂದಿದೆ, ಈ ಒಂದು 172 ಅಲ್ಲಿ ಹಿಟ್ ಆದ್ಮೇಲೆ ಎಷ್ಟು ಮ್ಯಾಕ್ಸಿಮಮ್ ಪ್ರಾಫಿಟ್ ಬಂದಿದೆ, ಈ ಒಂದು ಲಾಸ್ ಅಲ್ಲಿ ಮಿಸ್ ಆಗೋದ್ರಿಂದ ಎಷ್ಟು ಲಾಸ್ ಬಂದಿದೆ ಅಂತ ಸಹ ತೋರಿಸಿದೆ. ಇದು ಡಿಫ್ರೆನ್ಸ್ ನಿಮಗೆ ಹತ್ರ 1 lakh ಏನು ತೋರಿಸಿದ್ರೆ 1,29,000 ಬರ್ಬೋದು. ಓಕೆ, ಜೊತೆಗೆ ಯಾವ್ಯಾವ ದಿವಸ ಎಷ್ಟು ಪ್ರಾಫಿಟ್ ಬಂದಿದೆ ಅಂತ ಸಹ ನೋಡ್ಬೋದು. ಇದನ್ನ ಜಸ್ಟ್ ಪಾಸ್ ಮಾಡ್ಕೊಳ್ಳಿ, ಬಿಕಾಸ್ ನಾನು ತುಂಬಾ ಇಂಡೆಪ್ತ್ ಅವರೇ ವಿಡಿಯೋ ಲೆಂತಿ ಆಗುತ್ತೆ, ಸುಮಾರು ಜನ ಬೋರ್ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಸ್ಟಾಕ್ ಮಾರ್ಕೆಟ್ ಇಸ್ ಬೋರಿಂಗ್. ನೀವು ನನ್ನ ಕೇಳಿದ್ರೆ ಸ್ಟಾಕ್ ಮಾರ್ಕೆಟ್ ಇಸ್ ಬೋರಿಂಗ್, ಬಿಕಾಸ್ ನಾವು ವಾಚ್ ಮಾಡಿ ತಲೆ ಕೆಟ್ಟು ಹೋಗುತ್ತಲ್ಲ. ಅದಕ್ಕೋಸ್ಕರ ನೀವು ಒಂದು ಸ್ಕ್ರೀನ್ ಶಾಟ್ ನೀವು ಪಾಸ್ ಮಾಡ್ಕೊಂಡು ಅಥವಾ ಸ್ಕ್ರೀನ್ ಶಾಟ್ ನ ತಗೊಂಡು ನೋಡ್ಕೊಂಡು ಸ್ವಲ್ಪ ಅನಲೈಸ್ ಮಾಡ್ಕೊಳ್ಳಿ. ಜೊತೆಗೆ ನೋಡಿ, ಹೈಯೆಸ್ಟ್ ಲಾಸ್ ಬಂದು ಸೆಪ್ಟೆಂಬರ್ 2021 10,000 ಹೇಳಿದ್ರೆ ಮೋಸ್ಟ್ಲಿ ಆ ಒಂದು ಅಮೌಂಟ್ ಇರ್ಬೋದು. ಅದ್ರ ಜೊತೆ ಜಾನಲ್ ಸಹ ಸ್ವಲ್ಪ ಲಾಸ್ ಇದೆ. ಜೊತೆಗೆ ಹೈಯೆಸ್ಟ್ ಪ್ರಾಫಿಟ್ ನೋಡಿದ್ರೆ ಮಾರ್ಚ್ 2021 ಪ್ರಾಫಿಟ್ ಬಂದಿದೆ, ವಿಚ್ ಇಸ್ ವೆರಿ ವೆರಿ ಗುಡ್. ಬಿಕಾಸ್ ಎಲ್ಲ ಸ್ಟ್ರಾಟಜಿ 100% ವರ್ಕ್ ಆಗುತ್ತೆ ಅಂತ ಹೇಳಕ್ ಬರೋದಿಲ್ಲ. ಅದ್ರ ಜೊತೆಗೆ ಈ ಒಂದು ಸ್ಟ್ರಾಟಜಿಯ ಬ್ಯಾಕ್ ಟೆಸ್ಟಿಂಗ್ ನೋಡಿ ಹತ್ರ 237 ಆರ್ಡರ್ಸ್ ಎಕ್ಸಿಕ್ಯೂಟ್ ಆಗಿದೆ. ನೋಡಬಹುದು ಯಾವ ಒಂದು ಟೈಮಲ್ಲಿ ಬೈ ಅಂಡ್ ಸೆಲ್ ಆಗಿದೆ, ಅದ್ರ ಜೊತೆಗೆ ಎಷ್ಟು ಪ್ರಾಫಿಟ್ ಬಂದಿದೆ ಅಂತ ಸಹ ನೀವು ನೋಡ್ಕೊಂಡು ಟ್ರೇಡಿಂಗ್ ನ ಮಾಡ್ಬೋದು. ಜೊತೆಗೆ ಎಲ್ಲ ಒಂದು ಸ್ಟ್ರಾಟಜಿಯಲ್ಲಿ ಬೆಸ್ಟ್ ಟೈಮ್ ವರ್ಸ್ಟ್ ಟೈಮ್ ಇದ್ದೇ ಇರುತ್ತೆ. ಈ ಒಂದು ಸ್ಟ್ರಾಟಜಿ ಯಾವಾಗ ಬೆಸ್ಟ್ ಆಗಿ ವರ್ಕ್ ಆಗುತ್ತೆ ಅಂದ್ರೆ ಮಾರ್ಕೆಟ್ ಏನಾದ್ರು ರೇಂಜ್ ಬೌಂಡ್ ಇತ್ತು. ಎಕ್ಸಾಂಪಲ್ ರೇಂಜ್ ಬೌಂಡ್ ಅಂದ್ರೆ ಏನೋ ನಿಮ್ಗೆ ತೋರಿಸ್ಬಿಡುತ್ತೆ, ಸುಮಾರು ಜನಕ್ಕೆ ಅದು ಗೊತ್ತಿರೋದಿಲ್ಲ. ಅದಕ್ಕೋಸ್ಕರ ಜಸ್ಟ್ ಎಕ್ಸ್ಪ್ಲೈನ್ ಮಾಡೋಕೆ. ಸೊ ನೋಡಿ, ಈ ರೀತಿ ರೇಟ್ ಕಲರ್ ಹಾಕೊಂಡ್ಬಿಡ್ತೀನಿ. ಓಕೆ, ಸೊ ಈ ರೀತಿ ಒಂದು ಮಾರ್ಕೆಟ್ ಇದೆ ಅಂತ ಅನ್ಕೊಳ್ಳಿ. ಸೊ ಮೇಲೇನು ಹೋಗ್ತಾ ಇಲ್ಲ, ಕೆಳಗಡೆನೂ ಹೋಗ್ತಾ ಇಲ್ಲ, ಹಿಂಗೆ ಆಡ್ತಾ ಇದೆ. ಹಿಂಗೆ ಆಗ್ತಿದ್ರೆ ಇಂದ ರೇಂಜ್ ಬೌಂಡ್. ಈ ಒಂದು ಟೈಮ್ ಅಲ್ಲಿ ಒಂದು ಮಾರ್ಕೆಟ್ ಟೈಮ್ ಪಾಸ್ ಮಾಡ್ತಿರೋದ್ರಿಂದ ನಿಮಗೆ ಟಿ ಸಿಕ್ಕೋದ್ರಿಂದ ಆರಾಮಾಗಿ ಪ್ರಾಫಿಟ್ ಮಾಡ್ಬೋದು. ಇದು ಒನ್ ಆಫ್ ದಿ ಬೆಸ್ಟ್ ಟೈಮ್. ಇನ್ನೊಂದು ಬೆಸ್ಟ್ ಟೈಮ್ ಅಂದ್ರೆ ಮಾರ್ಕೆಟ್ ಅಪ್ ಟ್ರೆಂಡ್ ಹೋಗೋದು ಅಥವಾ ಡೌನ್ ಟ್ರೆಂಡ್ ಹೋಗೋದು. ಹೈಯರ್ ಹೈ ಲೋ, ಲೋರ್ ಹೈ ಅಂತಾರೆ. ಆ ರೀತಿ ಹೋದ್ರೆ ಬೆನಿಫಿಟ್. ಇದರಲ್ಲಿ ಏನಿಗೆ ಬೆನಿಫಿಟ್ ಅಂದ್ರೆ, ನೀವು ಎಕ್ಸಾಂಪಲ್ ಅಪ್ ಟ್ರೆಂಡ್ ಹೋಗ್ತಿದೆ ಅಂತ ಅನ್ಕೊಳ್ಳಿ. ಸೊ ಪಿ ನ ಸೆಲ್ ಮಾಡಿದಿರಾ,
ಸಿನ ಸೆಲ್ ಮಾಡಿದ್ದೀರಾ. ಸೊ ಅಪ್ ಟ್ರೆಂಡ್ ಆದ್ರೂ ಏನೋ ಆಬ್ವಿಯಸ್ಲಿ ನಿಮ್ ಸಿ ಎಸ್ ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ, ಪಿ ಎಷ್ಟು ಪ್ರಾಫಿಟ್ ಆರಾಮಾಗಿ ಹೋಗ್ತಾ ಇರುತ್ತೆ. ಅದೇ ರೀತಿ ನೀವು ಡೌನ್ ಟ್ರೆಂಡ್ ಅಲ್ಲಿ ಪಿ ಒಂದು ಸ್ಟಾಪ್ ಲಾಸ್ ಹಿಟ್ ಆಗಿರುತ್ತೆ, ಅದ್ರ ಜೊತೆಗೆ ಸಿ ಒಂದು ಪ್ರಾಫಿಟ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಇದು ಈ ಒಂದು ಸ್ಟ್ರಾಟಜಿ ಯಾವಾಗ ವರ್ಕ್ ಆಗುತ್ತೆ ಅಂದ್ರೆ ಮಾರ್ಕೆಟ್ ಹಿಂಗ್ ಹೋಗೋದು, ಹಿಂಗ್ ಬರೋದು, ಹಿಂಗ್ ಹೋಗೋದು, ಹಿಂಗ್ ಡಬ್ಲ್ಯೂ ಪ್ಯಾಟರ್ನ್, ವಿ ಪ್ಯಾಟರ್ನ್ ಈ ರೀತಿ ಏನಾದ್ರು ಹೋಯ್ತು ಅಂತ ಹೇಳಿದ್ರೆ ಸ್ವಲ್ಪ ಪ್ರಾಬ್ಲಮ್ಯಾಟಿಕ್ ಇರುತ್ತೆ. ಬಟ್ ಆ ಟೈಮಲ್ಲಿ ನೀವು ಬೇರ್ ಮಾಡಲೇಬೇಕು, ದೇರ್ ಇಸ್ ನೋ ಎಸ್ಕೇಪ್. ಅದ್ರ ಜೊತೆಗೆ ಈ ಒಂದು ಸ್ಟ್ರಾಟಜಿ ಕೆಲವೊಂದು ಕೀ ಪಾಯಿಂಟ್ಸ್ ಅಂದ್ರೆ ನೀವು ಡೈಲಿ ಬೇಸಿಸ್ ಮೇಲೆ ಈ ಒಂದು ಸ್ಟ್ರಾಟಜಿನ ಫಾಲೋ ಮಾಡಬೇಕು. ಅಲಾರಾಮ್ ಇಟ್ಕೊಂಡ್ಬಿಡಿ ಬೆಳಿಗ್ಗೆ 9:30ಗೆ. ಅದ್ರ ಜೊತೆಗೆ 9:25 ಇಟ್ಕೊಳ್ಳಿ, ಬಿಕಾಸ್ ಎಲ್ಲ ಆರ್ಡರ್ ಪ್ಲೇಸ್ ಮಾಡಕ್ಕೆ ರೆಡಿ ಆಗಿರುತ್ತೆ. 9:30ಕ್ಕೆ ಕರೆಕ್ಟ್ ಆಗಿ ಎಕ್ಸಿಕ್ಯೂಟ್ ಮಾಡಿ 2:40ಕ್ಕೆ ನೀವು ಎಕ್ಸಿಟ್ ಆಗಬೇಕಾಗುತ್ತೆ. ಅದಕ್ಕಿಂತ ಮುಂಚೆನೇ ಸ್ಟಾಪ್ ಲಾಸ್ ಹಿಟ್ ಆಗಿರೋ ನೋ ಪ್ರಾಬ್ಲಮ್, ಬಿಟ್ಬಿಡಿ. ಬಟ್ ಆ ಟೈಮ್ ನಾನು ಹೇಳಿದ್ರೆ ಆ ಟೈಮ್ಗೆ ನೀವು ಎಂಟ್ರಿ ಮತ್ತೆ ಎಕ್ಸಿಟ್ ನ ಆಗಿ. ಅದ್ರ ಜೊತೆಗೆ ಸ್ಟ್ರಿಕ್ಟ್ ಸ್ಟಾಪ್ ಲಾಸ್ ಇಡ್ಲೇಬೇಕಾಗುತ್ತೆ. ಸತೀಶ್ ಅವರು 30% ಜಾಸ್ತಿ ಆಯ್ತು, ನಾನು ಇನ್ನೂ ಕಡಿಮೆ ಇಡ್ತೀನಿ ಹಂಗೆ ಅಂದ್ರೆ ಇಡ್ಬೋದು. ಬಟ್ ಅದು ಸ್ಟಾಪ್ ಲಾಸ್ ಹಿಟ್ ಆಗೋದ್ರೆ ನನ್ಗೆ ಹೇಳಕ್ ಬರೋದಿಲ್ಲ, ಬಿಕಾಸ್ ನಾನು ಸ್ಟ್ರಾಟಜಿ ಟೆಸ್ಟ್ ಮಾಡಿರೋದ್ರಿಂದ 30% ವಿಚ್ ಇಸ್ ಅ ವೆರಿ ಗುಡ್ ಸ್ಟಾಪ್ ಲಾಸ್. ಅದ್ರ ಜೊತೆ ಡಿಸಿಪ್ಲಿನ್ ಟ್ರೇಡ್ ಮಾಡಿ. ನಿಮಗೆ ಒಂದು ಸ್ಟ್ರಾಟಜಿ ಡೌಟ್ ಇತ್ತು ಹಂಗೆ ಹೆಂಗೆ ಅಂದ್ರೆ ನೀವು 1 ವೀಕ್ ಬೇಕಾದ್ರೆ ಪೇಪರ್ ಟ್ರೇಡಿಂಗ್ ಮಾಡಿ, ಅದಾದ್ಮೇಲೆ ಬೇಕಾದ್ರೆ ನೀವು ಲೈವ್ ಮಾಡ್ಬೋದು. ಈ ಒಂದು ಸ್ಟ್ರಾಟಜಿ ಯಾವುದೇ ರೀತಿ ಅಡ್ಜಸ್ಟ್ಮೆಂಟ್ಸ್ ಇಲ್ಲ. ನಿಮ್ಗೆ ಆಪ್ಷನ್ಸ್ ಬಗ್ಗೆ ಸ್ವಲ್ಪ ಗೊತ್ತಿತ್ತು ಅಂದ್ರೆ ಕಂಡೀಷನ್ ಸಹ ಹಾಕಿದೆ ನೋಡ್ಬೋದು. ನೀವು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಸಹ ಮಾಡ್ಬೋದು. ಅದನ್ನ ಯಾವುದೇ ರೀತಿ ಒಂದು ಸಿಚುವೇಶನ್ ಹೇಳಕ್ ಬರೋದಿಲ್ಲ. ಸೊ ಬಿಕಾಸ್ ಸ್ವಲ್ಪ ವಿಡಿಯೋ ಲೆಂತಿ ಆಗೋದ್ರಿಂದ. ಓಕೆ, ಈ ಒಂದು ಸ್ಟ್ರಾಟಜಿನ ನಾನು ನಿಮ್ಗೆ ಆಪ್ಷನ್ ಇವತ್ತಿನ ಮಾರ್ಕೆಟ್ ನ ಯಾವ ಓಪನ್ ಇದೆ ಆ ಒಂದು ಮಾರ್ಕೆಟ್ ಒಂದು ಸಿಚುವೇಶನ್ ನೋಡಿದ್ರೆ ಅದ್ರ ಒಂದು 500 rupees, 400 rupees, 500 rupees ಪ್ರಾಫಿಟ್ ಇದೆ. ಇದು ಸೇಮ್ 9:30ಗೆ ಎಂಟರ್ ಆಗಿದ್ರೆ ಯಾವ ರೀತಿ ಒಂದು ಪ್ರಾಫಿಟ್ ಅಂತ. ಅದರ ಜೊತೆಗೆ ಈ ಒಂದು ಸ್ಟ್ರಾಟಜಿಯನ್ನ ನಾನು ನಿಮ್ಗೆ 17ನೇ ತಾರೀಕು ನೋಡ್ತೀನಿ ನೋಡಿ, 9:30 ಅಲ್ವಾ. ಸೊ ಅದ್ರ 9:30 ಈ ಒಂದು ಪಾಯಿಂಟ್ ಅಲ್ಲಿ ನೋಡ್ರಿ, ನೋಡಿ ಇನ್ನು ಸ್ಟಾಪ್ ಲಾಸ್ ಹಿಟ್ ಆಗಿಲ್ಲ ಅಂತ ಅನ್ಕೊಂಡು ಬೇಕಾದ್ರೆ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಂಡು ನೋಡ್ಕೊಳ್ಳಿ ಯಾವ ಪ್ರೈಸ್ ಎಂಟ್ರಿ, ಯಾವ ಪ್ರೈಸ್ ಏನಂತಾರೆ ಅಂತ ಎಂಟರ್ ಆಗಿದೆ ಅಂತ ನೀವು ನೋಡ್ಕೊಳ್ಳಿ. ಇದ್ರ ಮೇಲೆ 30% ಕ್ಯಾಲ್ಕುಲೇಟ್ ಮಾಡ್ಕೊಂಡು ನೀವೇ ಒಂದು ಚಾರ್ಟ್ ನೋಡ್ಕೊಂಡು ಜಸ್ಟ್ ಹೋಮ್ ವರ್ಕ್ ತರ ನೋಡ್ಕೊಳ್ಳಿ, ಸ್ಟಾಪ್ ಲಾಸ್ ಇನ್ನು ಹಿಟ್ ಆಗಿದೆ ಇಲ್ವಾ ಅಂತ. ಅದ್ರ ಜೊತೆಗೆ ಇದು ಸಿ ಆಯ್ತು, ಪಿ ಸಹ ನೋಡ್ರೆ ಆರಾಮಾಗಿ ಡೌನ್ ಟ್ರೆಂಡ್ ಬರ್ತಿದೆ, ಆರಾಮಾಗಿ ಪ್ರಾಫಿಟ್ ನ ಮಾಡಿರಬಹುದಾಗಿತ್ತು. ಓಕೆ, ಸೊ ಆಪ್ಷನ್ ಅತ್ತ ಮನಿ ಹೆಂಗ್ ಕಂಡು ಹಿಡಿಬೇಕಾದ್ರೆ ನೋಡಿ, ನೀವು ನಿಮ್ಮ ಒಂದು ಟ್ರೇಡಿಂಗ್ ಟರ್ಮಿನಲ್ ಓಪನ್ ಮಾಡಿ ನೀವು ಆಪ್ಷನ್ ಚೈನ್ ಕ್ಲಿಕ್ ಮಾಡಿದ ತಕ್ಷಣ ಈ ಒಂದು ಇದರಲ್ಲಿ ಸ್ಪಾಟ್ ಪ್ರೈಸ್ ಬಂದು 12 ನೋಡಿ 18,297 ಬರ್ತಿದೆ. ಇದರ ಒಂದು ಇಮಿಡಿಯೇಟ್ ನೀವು ನೋಡಬಹುದು. ಏಂಜಲ್ ಬ್ರೋಕಿಂಗ್ ನಾನು ಏನಕ್ಕೆ ಸಜೆಸ್ಟ್ ಮಾಡ್ತೀನಿ ಅಂದ್ರೆ ಎಷ್ಟು ನೀಟ್ ಆಗಿದೆ ಅಂತ ಹೇಳಿದ್ರೆ, ನಿಮ್ಗೆ ಅಟ್ಟ ಮನಿ ನೋಡಿ ನಿಮ್ಗೆ ಒಂದು ಸ್ವಲ್ಪ ಒಂದು ಗ್ರೇ ಕಲರ್ ಅಲ್ಲಿ ಕಾಣಿಸ್ತಿದೆ ನೋಡಿ. ಜಸ್ಟ್ ಮೂವ್ ಮಾಡಿದ್ರೆ ನೋಡಿ ಇಲ್ಲಿ ಕಾಣಿಸ್ತಿದೆ ನೋಡಿ, 18,300 ಇಸ್ ಅಟ್ಟ ಮನಿ. ಸೊ ಎರಡನ್ನ ಸೆಲೆಕ್ಷನ್ ಮಾಡಿ ಶಾರ್ಟ್ ಸೆಲ್ ಮಾಡಿ ಹೋಗಿದೆ. ಸ್ಟಾಪ್ ಲಾಸ್ ಇಡಿ 30% ಆರ್ಡರ್ ಇದ್ದಂಗೆ ಅದಿಟ್ರೆ ನಿಮ್ಮ ಒಂದು ಸ್ಟ್ರಾಟಜಿ ಎಕ್ಸಿಕ್ಯೂಟ್ ಆಯ್ತು. ನೀವು ಆರಾಮಾಗಿ ಟೆನ್ಷನ್ ಇಲ್ದಿರ ನಿಮ್ ಕೆಲಸನ ಮಾಡ್ಕೊಳ್ಳಿ ರಿಲ್ಯಾಕ್ಸೇಷನ್ ಆಗಿ. ಎಲ್ಲ ಆದ್ಮೇಲೆ 2:35ಕ್ಕೆ ಅಲಾರಾಮ್ ಇಟ್ಕೊಳ್ಳಿ, ಬನ್ನಿ ನಿಮ್ಮ ಆರ್ಡರ್ಗಳನ್ನ ಎರಡೂನ ಪ್ರಾಫಿಟ್ ಆಗಿರೋ ಪ್ರಾಫಿಟ್, ಲಾಸ್ ಆಗಿರೋ ಲಾಸ್, ದಟ್ ವಿ ಕೆನಾಟ್ ಎಸ್ಕೇಪ್. ಜಸ್ಟ್ ಕ್ಲೋಸ್ ಮಾಡ್ಕೊಳ್ಳಿ, ಮುಗಿತಾ ಅವತ್ತಿನ ದಿವಸ. ಇದನ್ನ ಫಾಲೋ ಮಾಡಿ ಸ್ನೇಹಿತರೆ, 1 ಮಂತ್ 2 ಮಂತ್ಸ್ ಫಾಲೋ ಮಾಡಿ ನೋಡ್ಬೋದು ಯಾವ ರೀತಿ ಒಂದು ಸೂಪರ್ ಆಗಿ ಪ್ರಾಫಿಟ್ ಬರುತ್ತೆ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಬರ್ತೀನಿ. ವಿಡಿಯೋದ ಮುಖಾಂತರ ಬರ್ತೀನಿ. ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿತ್ತು, ಇದೇನಾದ್ರು ಹೆಲ್ಪ್ ಆಗುತ್ತೆ, ಬೇರೆಯವ್ರಿಗೂ ಸಹ ಹೆಲ್ಪ್ ಆಗುತ್ತೆ ಖಂಡಿತ ನನ್ನ ನಾಲೆಜ್ ನಿಮ್ ಜೊತೆ ಶೇರ್ ಮಾಡಿದ್ರೆ ನೀವು ಇನ್ನೊಬ್ರ ಜೊತೆ ಶೇರ್ ಮಾಡಿ ಮರಿಬೇಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.